ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇದು ಕೇರಳ ಟ್ರಿಪ್ದು ಕಂಟಿನ್ಯೂಯೇಷನ್ನು. ನಾವು ತಿಂಡಿ ತಿಂದಿರಲಿಲ್ಲ, ಸೊ ಇಲ್ಲೇ ಹೋಟೆಲಲ್ಲಿ ತಿಂಡಿ ತಿನ್ನೋಣ ಅಂತ ಬಂದ್ವಿ. ಚೆನ್ನಾಗಿತ್ತು. ಅಂದರೆ ನಾವು ಅಂದ್ಕೊಂಡ್ವಿ ಫಸ್ಟು ಹೇಗೋ ಅಂದರೆ ಬ್ಯಾಂಗ್ಳೂರು ತಿಂಡಿಗೂ ಕೇರಳ ತಿಂಡಿಗೂ ಏನಾದರೂ ಸ್ವಲ್ಪ ವ್ಯತ್ಯಾಸ ಇರುತ್ತೇನೋ, ನಮಗೆ ಸೆಟ್ ಆಗುತ್ತೋ ಇಲ್ವೋ ಅಂತ. ಬಟ್ ಇಲ್ಲ, ಆಲ್ಮೋಸ್ಟ್ ಸೇಮ್ ಇತ್ತು, ಚೆನ್ನಾಗೇ ಇತ್ತು ಅಂತಲೇ ಹೇಳ್ಬೋದು. ನೋಡಿ, ಇದು ಹೋಗ್ತಾ ನಾವು ಏರ್ಪೋರ್ಟಿಂದ ನಮ್ಮ ಉಳ್ಕೊಂಡಿದ್ದು ರೂಮ್ಗೆ, ಹೋಟೆಲ್ ರೂಮ್ಗೆ ತುಂಬಾ ದೂರ ಇತ್ತು. ಆಲ್ಮೋಸ್ಟು ನಾವು ಎಲ್ಲೂ ಏನು ಅಂದರೆ ಬೇರೆ ತಿಂಡಿ ತಿನ್ನೋಕ್ಕಾಗಲಿ ಅಥವಾ ಇನ್ನೊಂದು ಪ್ಲೇಸ್ ನೋಡೋಕ್ಕಾಗಲಿ ಹೋಗಿಲ್ಲ. ಅಂದರೆ 3 hours ಜರ್ನಿ ಹೇಳಬೇಕು. ಸೊ ಹೋಟೆಲಿಂದ ಏರ್ಪೋರ್ಟಿಗೆ. ಸೊ ಹಾಗಾಗಿ ನಾವು ಇವಾಗ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಅವ್ರು ಹೇಳಿದ್ರು ಆನ್ ದ ವೇ ಒಂದು ಫಾಲ್ಸ್ ಇದೆ, ಅದನ್ನು ತೋರಿಸ್ತೀನಿ ಅಂತ. ಅವ್ರಿಗೆ ಕನ್ನಡ ಬರ್ತಾ ಇಲ್ಲ, ಇಂಗ್ಲೀಷ್ ಕೂಡ ಅಷ್ಟಕ್ಕಷ್ಟೇ ಡ್ರೈವರ್ಗೆ. ಸೊ ನಾವು ಹಾಗೆ ಅವ್ರ ಜೊತೆ ಮಾತಾಡಿಕೊಂಡು ಅವ್ರ ಹತ್ರ ಸ್ವಲ್ಪ ಏನಾದ್ರು ಕೇಳಿಕೊಂಡು ಎಲ್ಲ ಮಾಡಿಕೊಂಡು ಸ್ವಲ್ಪ ವಿಷಯ ತಿಳ್ಕೊಂಡ್ವಿ. ಇದು ಏನಂದರೆ ಬೆಟ್ಟ ಗುಡ್ಡ. ಆಲ್ಮೋಸ್ಟ್ ನಾವು ಸಿಮಿಲರ್ ಟು ಕಂಪೇರ್ ಮಾಡೋದಾದರೆ ಚಿಕ್ಕಮಂಗ್ಳೂರು, ನಮ್ಮ ಕರ್ನಾಟಕದಲ್ಲಿ ಚಿಕ್ಕಮಂಗ್ಳೂರು ಇದಕ್ಕೂ ಏನು ವ್ಯತ್ಯಾಸ ಇಲ್ಲ ಅಂತ ಅನ್ನಿಸ್ತು ನನಗೆ ಅಷ್ಟೇ. ನಾವು ಹೋಗ್ತೀವಲ್ವ ಧರ್ಮಸ್ಥಳ ಹೀಗೆಲ್ವಾ, ಅದೇ ಥರನೇ ಮರಗಳು ಎಲ್ಲ ರಬ್ಬರು ಮತ್ತು ಇಲ್ಲಿ ಜಾಸ್ತಿ ಟೀ ಎಸ್ಟೇಟ್ ಇದೆ ಅಷ್ಟೇ. ಅಲ್ಲಿ ಕಾಫಿ ನಾವು ಜಾಸ್ತಿ ನೋಡ್ತೀವಿ, ಇಲ್ಲಿ ಟೀ ಇದೆ. ಟೀ ಪ್ಲ್ಯಾಂಟೇಷನ್ ತುಂಬಾ ಮಾಡಿದ್ದಾರೆ. ಸೊ ಇಲ್ಲಿ ಟೀನೇ ಮೇಯ್ನ್ ಕ್ರಾಪ್ ಅಂತ ಹೇಳ್ಬೋದು. ಸೊ ನೋಡಿ, ಇದು ಆನ್ ದ ವೇನಲ್ಲೇ ನಮ್ಮದು ಹೇಳಿದೆ ನಾನು ನಿಮಗೆ. ರೋಡ್ ಟ್ರಿಪ್ ಅಂದ್ಕೊಬಹುದು. ನಾವು ಹೋಗ್ತಾನೆ ಅಂದರೆ ನಾವೇನು ಕಾರಲ್ಲಿ ನಾವು ಜರ್ನಿ ಮಾಡ್ತಾಯಿದ್ವಿ, ಆವಾಗ ನೋಡಿದ್ದೆ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಸ್ಪೆಷಲ್ ಪ್ಲೇಸ್ ಅಂತ ಇಲ್ಲಿ ನಾವು ನೋಡಲಿಲ್ಲ. ಹೋಗ್ತಾ ಒಂದು ಫಾಲ್ಸ್ ತೋರಿಸಿದ್ರು. ಸೊ ನಮ್ಮ ಕರ್ನಾಟಕದಲ್ಲಿ ಫಾಲ್ಸ್ ಮುಂದೆ ಯಾವುದೂ ಇಲ್ಲ. ಸೊ ಮಳೆಗಾಲ ಅಲ್ಲದೆ ಇರೋದ್ರಿಂದ ಅದು ಫಾಲ್ಸು ಏನು ಅಷ್ಟು ಜೋರು ಇರಲಿಲ್ಲ. ಬಟ್ ಏನಂದರೆ ನಾವು ಬೆಂಗಳೂರು ವೆದರ್ಗಿಂತ ಒಂದು ಔಟ್ ಆಫ್ ಸ್ಟೇಟ್ ಹೋಗಿದ್ವಿ ಅನ್ನೋದೊಂದು. ಮತ್ತು ಚೆನ್ನಾಗಿತ್ತು, ನಾಟ್ ಬ್ಯಾಡ್. ತುಂಬ ಖುಷಿ ಅನ್ನಿಸ್ತು ನಮಗೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು. ನೋಡಿ ಹೀಗೆ. ಬಟ್ ಬೇರೆ ರೀತಿ ಜನಗಳು, ಬೇರೆ ವಾತಾವರಣ, ಇದೆಲ್ಲ ಚೆನ್ನಾಗಿ ಅನ್ನಿಸ್ತು. ತುಂಬ ಖುಷಿ ಆಯಿತು. ಅಂದರೆ ನೋಡಿ ಹೀಗೆ ಘಾಟ್ ಸೆಕ್ಷನ್ನು. ಇಲ್ಲೇನಂದರೆ ರೋಡ್ ಸೈಡಲ್ಲಿ ಅಂಗಡಿಗಳ ಥರ ಟೀ ಅಥವಾ ಸ್ನ್ಯಾಕ್ಸ್ ಈ ಥರ ಎಲ್ಲ ಇಟ್ಕೊಂಡಿದ್ದೆ. ಅಲ್ಲಿ ಎಲ್ಲ ಕಡೆನೂ ಕ್ಯಾರೆಟ್ಸ್ನ ಕಟ್ಟು ಟೈಪಲ್ಲಿ ಕಟ್ಬಿಟ್ಟು ಒಂದು 7-8 ಕ್ಯಾರೆಟ್ನ ಇಟ್ಟಿರೋದು. ಏನಕ್ಕೆ ಅಂತಲೇ ಗೊತ್ತಾಗಿಲ್ಲ ನನಗೆ. ನೋಡಿ, ಇದೆ ಫಾಲ್ಸು. ಆನ್ ದ ವೇನೇ ಸಿಗುತ್ತೆ, ಇದು ರೋಡಲ್ಲೇ ಇದೆ, ಒಳಗಡೆನೂ ಹೋಗೋಂಗಿಲ್ಲ. ನಾವು ಹೋಗ್ತಾ ಇರುವಾಗ ರೋಡ್ನಲ್ಲೇ ಇತ್ತು. ಸೊ ನಾವು ಸ್ವಲ್ಪ ಇಳಿದು ಫೋಟೋ ಎಲ್ಲ ತೆಕ್ಕೊಂಡ್ವಿ. ಅದಾದಮೇಲೆ ನೆಕ್ಸ್ಟು ಇನ್ನು ಸ್ವಲ್ಪ ಮುಂದೆ ಹೋದ್ಮೇಲೆ ಇಲ್ಲಿ ಏನಂತಂದರೆ ಆಯುರ್ವೇದಿಕ್ ಪ್ಲ್ಯಾಂಟ್ಸ್ನ ಬೆಳೆಸಿದ್ದಾರೆ ಅಂತ ಹೇಳಿದ್ರು. ಅಲ್ಲಿ ನಿಲ್ಲಿಸಿದ್ರು ಡ್ರೈವರು. ನೋಡಿ ಇಲ್ಲಿ ಅಂದರೆ ಇದು ಕೂಡ ನೋಡಿ, ಅದು ಅರಿಶಿನ ಎಲ್ಲ ಗೊತ್ತಿರೋ ಅಂಥ ಪ್ಲ್ಯಾಂಟ್ಸೇ, ಗೊತ್ತಿಲ್ಲದೆ ಇರೋ ಅಂಥದ್ದು ಇದು. ಸ್ವಲ್ಪ ನಾವೇನಾದರೂ ಹೆಸರು ಕೇಳಿರ್ತೀವಿ, ಆ ಗಿಡಗಳನ್ನ ನಾವು ನೋಡಿರೋದಿಲ್ಲ. ಹಂಗೆ ನೋಡಿ, ಇಲ್ಲಿ ಸಣ್ಣದಾಗಿ ನೀರು ಹರಿತಾ ಇತ್ತು. ಗೊತ್ತಿರ್ಬೋದು, ಈ ಥರ ಗುಡ್ಡಗಳು ಮತ್ತು ಮಲೆನಾಡು ಪ್ರದೇಶಗಳಲ್ಲಿ ಅಲ್ಲಲ್ಲೇ ಜೋಮ್ ಥರ ಹರಿತಾ ಇರುತ್ತೆ ನೀರು. ಕ್ರೊಕೊಡೈಲ್ ಪ್ಲ್ಯಾಂಟ್ ಅಂತೇನೋ. ಸೊ ಎಲ್ಲದೂ ಒಂದು ಏನಾದರೂ ಒಂದು ಔಷಧಿ ಗುಣ ಇರೋ ಅಂಥದ್ದೇ. ಮೇಯ್ನ್ ಥಿಂಗ್ ಏನಂತಂದರೆ ಇವರು ಈ ಎಲ್ಲ ಫಸ್ಟು ಗಿಡಗಳನ್ನ ತೋರಿಸ್ತಾರೆ. ಇದು ಕಾರ್ಡಮಮ್ ಅಂತಂದರೆ ಏಲಕ್ಕಿ. ಎಲ್ಲ ಗಿಡಗಳನ್ನ ತೋರಿಸ್ತಾರೆ, ಏನೇನಕ್ಕೆ ಪ್ಲ್ಯಾಂಟ್ಸ್ನ ಯೂಸ್ ಮಾಡ್ತಾರೆ. ಅಂದರೆ ಆಯುರ್ವೇದದಲ್ಲಿ ಯಾವ ಒಂದು ಕಾಯಿಲೆಗೆ ಆ ಗಿಡನ ಮೆಡಿಸನ್ ಆಗಿ ಬಳಸ್ತಾರೆ ಅಂತ ಕೂಡ ಎಕ್ಸ್ಪ್ಲೈನ್ ಮಾಡಿದ್ರು ನಮಗೆ. ಆ್ಯಂಡ್ ಏನಂದರೆ ಇಲ್ಲಿಂದ ಆಚೆ ಹೋದರೆ ಇವ್ರದ್ದೇ ಶಾಪ್ ಇದೆ. ಆ ಶಾಪ್ನಲ್ಲಿ ನಮಗೆ ಏನಾದರೂ ಬೇಕಿದ್ರೆ ತೊಗೋಬೋದು. ಅಂತಂದರೆ ಇವಾಗ ಮಂಡಿ ನೋವಿರುತ್ತೆ ಅಥವಾ ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್, ಈ ಥರ ಏನಾದರೂ ಒಂದು ಸಮಸ್ಯೆಗೆ, ನೆನಪಿನ ಶಕ್ತಿಗೆ, ಮಕ್ಕಳಿಗೆ. ಸೊ ಆಲ್ಮೋಸ್ಟ್ ಎಲ್ಲದಕ್ಕೂ ಹೇಳಿದ್ರು ಅವರು, ಎಲ್ಲ ಏನೇನು ಯೂಸ್ ಆಗುತ್ತೆ ಅಂಥೇಳಿ. ತುಂಬ ಕೆಮ್ಮು ಬರ್ತಾಯಿದ್ರೆ, ನೆಗಡಿ ಬರ್ತಾಯಿದ್ರೆ, ಈ ಥರದಕ್ಕೆಲ್ಲ ತುಂಬಾ ಇತ್ತು. ನಮಗೆ ಇಲ್ಲೂ ಕೂಡ ಸಿಗುತ್ತೆ ಆಯುರ್ವೇದಿಕ್ ಶಾಪಲ್ಲಿ, ಅಂಥದ್ದೇನಿಲ್ಲ. ನಾನು ಬರೀ ಒಂದು ರುದ್ರಾಕ್ಷಿ ತೊಗೊಂಡೆ ಅಷ್ಟೇ, ಅದು ಕೂಡ 500 ರುಪೀಸ್. ಅಂದರೆ ಅಲ್ಲೇ ಇತ್ತು, ಒಂದು ರುದ್ರಾಕ್ಷಿ ಗಿಡನೇ ಇತ್ತು. ಇದು ಬ್ರಾಹ್ಮಿ, ನೆನಪಿನ ಶಕ್ತಿಗೆ ಬ್ರಾಹ್ಮಿ, ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಹಾಗೆ ಎಲ್ಲ ಪ್ಲ್ಯಾಂಟ್ಸ್ನ ನೋಡಿದ್ವಿ. ಅಂದರೆ ಅಂಥ ಹೇಳ್ಕೊಳ್ಳೋ ಹಂಗಿರಲಿಲ್ಲ, ಬೆಂಗಳೂರಲ್ಲಿ ಕೂಡ ಇದ್ದಾವೆ. ಸೊ ನಾವು ಹೋಟೆಲ್ಗೆ ಬಂದ್ವಿ. ಇದಿಷ್ಟೇ ನೋಡಿದ್ದೆ ಇವತ್ತು. ಸೊ 4-4:30 ಆಗಿತ್ತು.
ಬಂದು ಮಲಗಿಬಿಟ್ವಿ. ನಮಗೂ ಸ್ವಲ್ಪ ಇದಾಗಿಲ್ಲ, ನಿದ್ದೆ ಏನು ಮಾಡಲಿಲ್ಲ, ಸುಮ್ಮನೆ ಹಾಗೆ ರೆಸ್ಟ್ ಮಾಡಿದ್ವಿ. ಸೊ ಔಟ್ಸೈಡ್ ಅಟ್ಮಾಸ್ಫಿಯರ್ ಅಂತೂ ಸೂಪರಾಗಿತ್ತು. ಸಂಜೆ ಆಗಿರೋದ್ರಿಂದ ಸ್ವಲ್ಪ ಮೋಡ ಕೂಡ ಇತ್ತು, ಮತ್ತು ಏನಂದರೆ ಮಂಜು ಬೀಳೋ ಥರ ಅನ್ನಿಸ್ತಾ ಇತ್ತು. ಈವ್ನಿಂಗು ಏನಂದರೆ ಇಲ್ಲಿ ಮೇಲೆ ಫೈರ್ ಕ್ಯಾಂಪೆಲ್ಲ ಇರುತ್ತಂತೆ, ನಾವೇನೂ ಹೋಗಲಿಲ್ಲ. ನೋಡಿ ಚೆನ್ನಾಗಿತ್ತು. ನಮ್ಮ ಹೋಟೆಲಿಂದ ಔಟ್ಸೈಡ್ ವ್ಯೂನೇ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ. ಏನನ್ ಇಲ್ಲಿ ಬರೀ ಬಿಲ್ಡಿಂಗು ಎಲ್ಲ ನೋಡಿ ಬೆಳಗ್ಗೆ ಎದ್ದಿದ ತಕ್ಷಣ ಏನೋ ಒಂಥರ ತುಂಬ ಖುಷಿ ಅನಿಸೋದು. ಸೊ ಹೀಗೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ನೋಡಿ ಇದು ಹೋಟೆಲಿಂದ ಆಚೆ ಹೋಗೋ ವ್ಯೂವು, ರೋಡೆಲ್ಲ ಕಾಣಿಸ್ತಾ ಇತ್ತು, ಮತ್ತು ತುಂಬಾ ಮಂಜು ಎಲ್ಲ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸನ್ಸೆಟ್ ಕೂಡ ಆಗ್ತಾಯಿತ್ತು, ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಸೊ ನಾವು ಉಳ್ಕೊಂಡಿದ್ದು ಹೋಟೆಲಲ್ಲಿ, ಅದು ದೀಪಾವಳಿ ಟೈಮ್ ಆಗಿರೋದ್ರಿಂದ ಅಲ್ಲಿ ರಾತ್ರಿ ಟೈಮು ಸ್ಟಾಫ್ ಎಲ್ಲ ಅಲ್ಲಿ ಪಟಾಕಿ ಹೊಡಿತಾಯಿದ್ರು. ಅಂದರೆ ಅವರಂತ ಏನಲ್ಲ, ಅಲ್ಲಿ ಬಂದಿದ್ದೋ ಗೆಸ್ಟ್ನೆಲ್ಲ ಕರೆದ್ರು ಅವರು ಆ್ಯಕ್ಚುಲಿ, ಬನ್ನಿ ಪಟಾಕಿ ಹೊಡಿಯೋದಕ್ಕೆ ಅಂತ ಹೇಳಿ ಅವರೇ ಕೊಟ್ಟರು ಎಲ್ಲ. ಸೊ ನಮಗೇನು ಇಂಟ್ರೆಸ್ಟ್ ಇರಲಿಲ್ಲ. ಸೊ ನಾವು ಊಟ ಮಾಡಿ ಸ್ವಲ್ಪ ದೂರ ವಾಕ್ ಮಾಡಿ ಆಮೇಲೆ ಹೋಗಿ ನಾವು ರೆಸ್ಟ್ ಮಾಡಿದ್ವಿ, ಜರ್ನಿ ಮಾಡಿ ಸುಸ್ತಾಗಿತ್ತಂತ ಹೇಳಿ. ಸೊ ಇದು ಫಸ್ಟ್ ಡೇ ಟ್ರಿಪ್ಪು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನೆಕ್ಸ್ಟ್ ಡೇ ಏನು ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.